ನಮಸ್ತೆ ಕ್ಯಾಪ್ರಿಕಾನ್ ಮಕರ ರಾಶಿಯವರ ಈ ತಿಂಗಳು ಹೇಗಿದೆ ನೋಡೋಣ. ಜುಲೈಯಲ್ಲಿ ಯಾವ ಅಪ್ಡೇಟ್ ಬರುತ್ತೆ ಅಂತ. ತುಂಬಾ ಸೀರಿಯಸ್ ಆಗಕ್ಕೆ ಹೋಗಬೇಡಿ. ತುಂಬಾ ಹಾರ್ಡ್ ವರ್ಕ್ ಇದ್ದೀರಾ. ಸೊ ನಿಮ್ಮ ಹಾರ್ಡ್ ವರ್ಕ್ ನಿಮ್ಗೊಂದು ವಾರ್ನಿಂಗ್ ಕೊಡ್ತಾನೆ ಇರುತ್ತೆ. ಇದ್ ಮಾಡು, ಇದ್ ಮಾಡ್ಬೇಡ, ಇದ್ ಮಾಡ್ಬೇಡ, ಇದ್ ಮಾಡು ಅಂತ. ಬಟ್ ನೀವ್ ಯಾರ ಮಾತು ಕೇಳೋದಿಲ್ಲ. ಅದೇ ನಿಮ್ಗೆ ಸಮಸ್ಯೆ ಆಗೋದು. ಭೂಮಿ ವಿಚಾರಕ್ಕೆ ಒಂದಷ್ಟು ಸಮಸ್ಯೆಗಳು ಆಗಿದೆ ಅನ್ನುವಂಥದ್ದು ಇದೆ. ಭೂ ವರಹ ಸ್ವಾಮಿಯ ದರ್ಶನನ ಮಾಡಿ, ಇದರಿಂದ ಒಳ್ಳೇದಾಗುತ್ತೆ ಅನ್ನುವಂಥದ್ದು ಇದೆ. ಗುರುವಿನ ಅನುಗ್ರಹ ನಿಮ್ಮ ಮೇಲೆ ಇದೆ ಅನ್ನುವಂಥದ್ದು ಇದೆ. ಗಣೇಶ ನಿಮ್ಮೆಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ತಾರೆ ಅನ್ನುವಂಥದ್ದು ಇದೆ. ಎಲ್ಲ ರಾಶಿಯವರಿಗೂ ಸೂರ್ಯನಾರಾಯಣ ಬಂದಿದ್ದಾರೆ. ಓಕೆ, ಗುರುಗಳ ದರ್ಶನನ ಮಾಡಿ, ಗುರುಗಳ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಆಗ್ಬೇಕಾಗಿದ್ದಂತ ಒಂದು ದೊಡ್ಡ ಮಟ್ಟದ ಅನಾಹುತ ತಪ್ಪಿದೆ. ರಾಜಕೀಯ ಗುರುವಾಗಿ ನಿಮ್ಮನ್ನ ಸ್ವೀಕಾರ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಗುರುವಿನ ಆಶೀರ್ವಾದದಿಂದ ನೀವೇನ್ ಅನ್ಕೊಂಡಿದ್ದೀರೋ ಅದೆಲ್ಲವೂ ಕೂಡ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಗುರುವಿನ ದರ್ಶನಕ್ಕಾಗಿ ಈ ತಿಂಗಳು ತೊರಿತೀರಾ, ಗುರುಗಳ ದರ್ಶನಕ್ಕಾಗಿ ಹೋಗುವಂತ ಪ್ರಯತ್ನ ಪಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಜೀವನದಲ್ಲಿ ಇದ್ದಂತ ಸಮಸ್ಯೆಗಳೆಲ್ಲನೂ ಕೂಡ ಗಣೇಶ ಬಗೆಹರಿಸಿ ಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಪ್ರೀತಿ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆಗಳಿದೆ, ಶತ್ರುಗಳಿದ್ದಾರೆ. ಪ್ರೀತಿ ವಿಚಾರದಲ್ಲಿ ನಿಮ್ಮ ಪ್ರೀತಿ ನಿಮ್ಗೆ ಸಿಗೋದು ಡೌಟ್ ಇದೆ ಅನ್ನುವಂಥದ್ದು ಕೂಡ ಇದೆ. ಒಬ್ಬರಿಗೋಸ್ಕರ ನಿಮ್ಮ ಪ್ರೀತಿ ಇಲ್ಲಿ ಮುಡಿಪಾಗಿದೆ ಅನ್ನುವಂಥದ್ದು ಇದೆ. ನೀವು ಹೆಚ್ಚು ದೈವತ್ವನ ಪ್ರೀತಿಸ್ತೀರಾ ಅನ್ನುವಂಥದ್ದು ಕೂಡ ಇದೆ. ದೈವದ ಪ್ರೀತಿ ನಿಮ್ಗೆ ಹೆಚ್ಚಿನ ಒಂದು ಒಳಿತನ್ನ ಮಾಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನೀವು ಸಮಥಿಂಗ್ ಏನೋ ಸೀಕ್ರೆಟ್ ಅಡ್ಮೈರ್ ಆಗಿದ್ದೀರಾ ಅನ್ನುವಂಥದ್ದು ಕೂಡ ಇದೆ. ಆಂಜನೇಯನ ಕೋಪಕ್ಕೆ ತುತ್ತಾಗಬೇಡಿ ಅನ್ನುವಂಥದ್ದು ಕೂಡ ಇದೆ. ಸಮಥಿಂಗ್ ಏನೋ ಕೋಪ ಬರ್ತಿದೆ ಅನ್ನುವಂಥದ್ದು. ಜೊತೆಗೆ ಆಂಜನೇಯನ ಆಶೀರ್ವಾದ ಇರೋದ್ರಿಂದ ಒಂಚೂರು ಆಂಜನೇಯನ ಆರಾಧನೆ ಭಕ್ತಿ ಮಾರ್ಗದಲ್ಲಿ ನಡೀರಿ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಬಾಲಾಂಜನೇಯನ ಲೀಲೆಗಳನ್ನ ಅಥವಾ ಒಂದಷ್ಟು ಸುಂದರಕಾಂಡ ಪಾರಾಯಣನ ಮಾಡಿ ಅಥವಾ ಹಾಡು ಕೇಳಿಸ್ಕೊಳ್ಳಿ, ಇದರಿಂದ ಒಳ್ಳೇದಾಗತ್ತೆ. ಇಲ್ಲಾಂದ್ರೆ ಹಾಡು ಕೂಡ ಇದೆ ಸುಂದರಕಾಂಡದ್ದು, ಎಷ್ಟು ಸಾಹಸವಂತ ನೀನೇ ಬಲವಂತ, ಅದನ್ನ ಕೇಳಿದ್ರು ಕೂಡ ನಿಮ್ಗೆ ಬೆನಿಫಿಟ್ ಆಗುತ್ತೆ. ಯಾಕಂದ್ರೆ ಒಂದ್ ಸ್ವಲ್ಪ ಕೋಪದಲ್ಲಿ ಇರ್ತೀರಾ ಈ ತಿಂಗಳು ಅನ್ನುವಂಥದ್ದು ಕೂಡ ಇದೆ. ಭೂಮಿ ವಿಚಾರವಾಗಿ ಸೂರ್ಯನಾರಾಯಣ ಆರೋಗ್ಯದಲ್ಲಿ ಚೇತರಿಕೆ ಮತ್ತೆ ರಾಜಕೀಯವಾಗಿ ಯಶಸ್ಸು ಮತ್ತೆ ಎಲ್ಲ ಕಾರ್ಯಕ್ಷೇತ್ರದಲ್ಲೂ ಸ್ಥಾನಮಾನ ಗೌರವನ ತಂದ್ಕೊಡ್ತಾರೆ ಅನ್ನುವಂಥದ್ದು ಇದೆ. ಸೈನ್ಯಕ್ಕೆ ಹೆಚ್ಚಿನ ಯಶಸ್ಸು ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ರಾತ್ರಿ ಪ್ರಯಾಣ ಹೊರಟಾಗ ಒಂದಷ್ಟು ಸಮಸ್ಯೆಗಳು ಆಗತ್ತೆ ಅನ್ನುವಂಥದ್ದು ಇದೆ. ಸಾಧ್ಯ ಇದ್ರೆ ರಾತ್ರಿ ಪ್ರಯಾಣ ಹೋಗ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಯಾರೋ ನಿಮ್ಗೆ ಗೊತ್ತಿಲ್ದಂಗೆ ನೈಟಲ್ಲಿ ನಡೆಯೋ ಅಭ್ಯಾಸ ಇದ್ರೆ ಸ್ವಲ್ಪ ಹುಷಾರಾಗಿರಿ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದ್ ಕಡೆ ನಿಮ್ಗೆ ಗೊತ್ತಿಲ್ದಿರೋ ಹಾಗೆ ಯಾರೋ ನಿಮ್ಮನ್ನ ಟ್ರ್ಯಾಪಿಂಗ್ ಎನರ್ಜಿಯಿಂದ ಮನೆಯಿಂದ ಹೊರಗೆ ಕರೆಸ್ಕೊಳ್ತಾರೆ. ಅದ್ರ ಬಗ್ಗೆ ಒಂದ್ ಸ್ವಲ್ಪ ಎಚ್ಚರಿಕೆ ಇರ್ಲಿ ಅನ್ನುವಂಥದ್ದು ಕೂಡ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಗಣೇಶ ನೋಡ್ಕೊಳ್ತಾರೆ. ನೀವು ಗಣೇಶನ ನಾಮ ಜಪ ಮಂತ್ರ ಜಪನ ಮಾಡಿ, ಧೂಪ ದೀಪ ನೈವೇದ್ಯನ ಮಾಡಿ, ಮನೆಯಲ್ಲಿ ಹರಿಕತೆನ ಅಥವಾ ದೇವತಾ ಕಾರ್ಯಗಳನ್ನ ಮಾಡಿ, ಇದರಿಂದ ಹೆಚ್ಚಿನ ಅನುಕೂಲ ಆಗುತ್ತದೆ. ಹೊಸ ಗಾಡಿ ಕೂಡ ತಗೊಳ್ತೀರಾ, ಬ್ರೌನ್ ಅಥವಾ ಆಶ್ ಕಲರ್ ಅಲ್ಲಿ ಅಥವಾ ಸಿಲ್ವರ್ ಕಲರ್ ಅಲ್ಲಿ ತಗೊಳ್ಳುವಂತ ಸಾಧ್ಯತೆಗಳಿದೆ. ಕೆಲವರು ಗೋಲ್ಡ್ ಕೂಡ ತಗೊಳ್ಳಬಹುದು. ಗೋಲ್ಡ್, ಸಿಲ್ವರ್, ಆಶ್ ಅಥವಾ ಗ್ರೇ ಕಲರ್ ಅಥವಾ ಲೈಟ್ ಬ್ರೌನ್ ಕಲರ್.
ಕೆರಿಯರಲ್ಲಿ ತುಂಬಾ ಹೆಚ್ಚಿನ ಯಶಸ್ಸನ್ನ ನೋಡ್ತೀರಾ. ರಾಜಕೀಯವಾಗಿ ಬರುತ್ತೆ ಒಂದು ಕೆಲಸ ಅಂತ ಹೇಳಿದ್ನಲ್ಲ, ಗೌರ್ಮೆಂಟ್ ಕಡೆಯಿಂದ ನಿಮ್ಮನ್ನ ಭದ್ರತಾ ಸಲಹೆಗಾರರಾಗಿ ತಗೊಳ್ಬಹುದು, ಅಥವಾ ಗುರು ಕುಲಕ್ಕೆ ಕೂಡ ತಗೊಳ್ಬಹುದು. ಐ ಮೀನ್ ಎಜುಕೇಶನ್ ವಿಚಾರಕ್ಕೆ. ನಿಮ್ಮ ಆರೋಗ್ಯದ ಕಡೆ ಗಮನನ ಕೊಡಿ, ನಿಮ್ಮ ಹಾಬೀಸ್ ಕಡೆ ಗಮನನ ಕೊಡಿ, ನಿಮ್ಮ ಅಭ್ಯಾಸಗಳ ಕಡೆ ಗಮನನ ಕೊಡಿ. ನಿಮ್ಮ ಲೈಫ್ ಸ್ಟೈಲನ್ನ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ, ಹೆಲ್ದಿ ಲೈಫ್ ಸ್ಟೈಲ್ನ ಮಾಡ್ಕೊಳ್ಳಿ. ಒಂದಷ್ಟು ಪಾರ್ಟ್ ಟೈಮ್ ಜಾಬ್ ಮಾಡ್ತಿದ್ರೆ ಅಥವಾ ಫುಲ್ ಟೈಮ್ ಜಾಬ್ ಮಾಡ್ತಿದ್ರೆ ನಿಮ್ಮದೇ ಒಂದು ಸ್ವಲ್ಪ ಸಮಯ ತಗೊಂಡು ನಿಮ್ಗೆ ಇಷ್ಟ ಆಗುವಂಥ ಕೆಲಸಗಳನ್ನ ಮಾಡಿ ಅನ್ನುವಂಥದ್ದು ಇದೆ. ಪ್ರೆಗ್ನೆನ್ಸಿ ಕೂಡ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಸಾಕಷ್ಟು ಭೂಮಿ ವಿಚಾರಕ್ಕೆ ಯಶಸ್ಸು ಸಿಗುವಂಥದ್ದು, ಸೌಂದರ್ಯ ಇಮ್ಮಡಿಗೊಳ್ಳುವಂಥ ಸಾಧ್ಯತೆ ಇದೆ. ಪ್ರೆಗ್ನೆನ್ಸಿ ಕೂಡ ಬರುತ್ತೆ. ಸೊ ಸಿಂಗಲ್ ಆಗಿರೋರು, ಅನ್ಮ್ಯಾರಿಡ್ ಆಗಿರೋರಿಗೆ ಪ್ರೆಗ್ನೆನ್ಸಿ ಬರ್ತಾ ಇದೆ. ಸ್ವಲ್ಪ ಹುಷಾರಾಗಿ ಇರಿ, ಯಾರೂ ನಿಮ್ಮನ್ನ ಮಿಸ್ಯೂಸ್ ಮಾಡ್ಕೊಳ್ದಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಹೊಸ ಮನೆಗೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಪೂರ್ವಜರ ಆಸ್ತಿ ನಿಮ್ಗೆ ಬರುವಂತ ಸಾಧ್ಯತೆ ಇದೆ. ನಿಮ್ಮ ಮನೆಗೆ ಒಂದು ಪ್ರೊಟೆಕ್ಷನ್ ಅನ್ನ ಹಾಕೊಳ್ಳಿ ಅನ್ನುವಂಥದ್ದು ಇದೆ. ಯಾರೋ ಕನಸಿನಲ್ಲಿ ನೀವು ಹೋಗಿ ಕಾಡ್ತೀರಾ, ಅವರಿಗೆ ತಡೆಯಕ್ಕಾಗ್ದಿರಾ ನಿಮ್ಮ ಮೇಲೆ ಒಂದಷ್ಟು ಪ್ರಯೋಗಗಳನ್ನ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಅದರಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಕೂಡ ಇದೆ. ಕೆಲವ್ರಿಗೆ ಮ್ಯಾರೇಜ್ ಆಗಿ ಮುಂದಿನ ಪೀಳಿಗೆಗಾಗಿ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ನಿಮ್ಮ ಪೂರ್ವಜರ ಹೆಸರು ಉಳಿಸುವಂಥದ್ದೇನೋ ಮಾಡ್ತೀರಾ ಕೆಲಸನ ಅನ್ನುವಂಥದ್ದು ಕೂಡ ಇದೆ. ತುಂಬಾ ಕಾದಿ ಸಾಕಾಗೋಗುತ್ತೆ ನಿಮ್ಗೆ, ಪೇಷನ್ಸ್ ಕಮ್ಮಿ ಆಗ್ಬಿಡುತ್ತೆ. ಎಲ್ಲೋ ಒಂದು ದೊಡ್ಡ ಪ್ರಯಾಣ ಹೋಗ್ತೀರಾ, ಲಾಂಗ್ ಜರ್ನಿ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದು ಕಾಯ್ತಾ ಇದ್ದಂಥ ಅಕಾಡೆಮಿನ ಓಪನ್ ಮಾಡ್ತೀರಾ ಕೆಲವರು ಅಂದ್ರೆ, ಕೆಲವರು ಆ ಅಕಾಡೆಮಿಗೆ ಸೇರ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಓ ರಾಧಮ್ಮ ಬಂತು. ಸನ್ 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 ತಂದೆ ಮಗನ ವಿಚಾರದಲ್ಲಿ ಒಂದಷ್ಟು ಜಗಳ ಆಗುತ್ತೆ, ತಾಯಿ ವಿಚಾರದಲ್ಲಿ ಜಗಳ ಆಗುತ್ತೆ, ಮಗನ ವಿಚಾರದಲ್ಲಿ, ಸಂಬಂಧದ ವಿಚಾರದಲ್ಲಿ ಜಗಳ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಪಾಸಿಟಿವಿಟಿ ಕೂಡ ಇದೆ. ಆರೋಗ್ಯದಲ್ಲಿ ಚೇತರಿಕೆ ಬರಬೇಕು, ಚೇತರಿಕೆ ಕೂಡ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಆಗ್ಲೇ ಹೇಳ್ದಂಗೆ ವೆಹಿಕಲ್ ತಗೊಳ್ತೀರಾ, ದೇವಿ ಆಶೀರ್ವಾದನ ಪಡ್ಕೊಳ್ತೀರಾ, ನೀವು ನಂಬಿರುವಂಥ ಶಕ್ತಿ ದೇವಿ ನಿಮ್ಗೆ ಹೆಚ್ಚಿನ ಗುರುಬಲನ ಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಶಕ್ತಿ ಪೀಠನ ವಿಸಿಟ್ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಎಕ್ಸ್ ಲೈಫಿಗೆ ವಾಪಸ್ ಬಂದು ಸ್ಟ್ರಾಂಗ್ ಕಮಿಟ್ಮೆಂಟ್ ಕೊಡುವಂಥ ಸಾಧ್ಯತೆಗಳು ಕೂಡ ಇದೆ ಇಲ್ಲಿ. ಜೊತೆಗೆ ನಿಮ್ಮ ಇನ್ನಿಂಡಿಯನ್ ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಏನೋ ಒಂದು ಸುದ್ದಿ ಕೇಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಡಿಸೆಂಬರ್ ಮಂತ್ ಇಂಪಾರ್ಟೆಂಟ್ ಇರಬಹುದು. ಗುಡ್ ನ್ಯೂಸ್ ಕೇಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಮೊದಲಿನಿಂದ ಮತ್ತೆ ಎಲ್ಲ ಹೊಸದಾಗಿ ಶುರು ಮಾಡಬೇಕು ಅನ್ಕೊಂಡಿದ್ದೀರಾ, ಆಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಫ್ಯಾಮಿಲಿ ವಿಶ್ ಏನಿತ್ತು ಅದು ವಿಶ್ ಕಮ್ ಟ್ರೂ ಆಗತ್ತೆ ಅನ್ನುವಂಥದ್ದು ಇದೆ. ಸೆಟ್ಲ್ ಆಗೋದ್ರ ಕಡೆ ಗಮನನ ಕೊಡಬೇಕು ಅಂತ ಇದೆ. ಸೆಟ್ಲ್ ಆಗೋದ್ರ ಕಡೆ ಹೆಚ್ಚಿನ ಗಮನನ ಕೊಡಬೇಕು ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಭಯ, ಟೆನ್ಷನ್, ಚಿಂತೆ ಕಾಡುತ್ತೆ ನಿಮಗೆ ಅನ್ನುವಂಥದ್ದು ಕೂಡ ಇದೆ. ಒಂದು ಹೊಸ ಎಕ್ಸ್ಪೀರಿಯನ್ಸಿಗೆ ನಿಮ್ಮನ್ನ ನೀವು ತಗೊಂಡು ಹೋಗ್ತೀರಾ, ಏನೋ ಒಂದು ಹೊಸ ಎಕ್ಸ್ಪೀರಿಯನ್ಸ್ ನೋಡ್ತೀರಾ ಅನ್ನುವಂಥದ್ದು ಇದೆ. ಪಾಚಿ ಇರುವಂಥ ಜಾಗದಲ್ಲಿ ಜಾರಿ ಬಿದ್ದಿ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಕೆಲವರಿಗೆ ಬಚ್ಚಲ್ ಮನೆಯಲ್ಲಿ ಕೂಡ ಜಾರಿ ಬೀಳಬಹುದು, ಹುಷಾರಾಗಿರಿ. ಟ್ರೆಕ್ಕಿಂಗ್ ಕೂಡ ಹೋಗಬಹುದು. ಕೆಲವರು ಎಲ್ಲ ಲೈಟ್ ಆಗಿ ತಗೊಂಡು ಕೇರ್ಲೆಸ್ ಮಾಡ್ಕೊಂಡು ಸಮಸ್ಯೆನ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಸ್ವಲ್ಪ ನೋಡ್ಕೊಂಡು ಡಿಸಿಷನ್ ತಗೊಳ್ಳಿ ಅನ್ನುವಂಥದ್ದು ಇದೆ. ಏನೋ ಒಂದು ವುಮೆನ್ ಜೊತೆ ರಿಲೇಶನ್ಶಿಪ್ ಡೀಲಿಂಗ್ ಮಾಡ್ತೀರಾ ಅನ್ನುವಂಥದ್ದು ಇದೆ.
ರಿಯೂನಿಯನ್ ಎನರ್ಜಿ ಇದೆ. ಫ್ರೆಂಡ್ಸ್ ರಿಯೂನಿಯನ್ ಆಗುವಂತ ಸಾಧ್ಯತೆ ಇದೆ. ನೀವೇನೇನು ಆಸೆ ಪಟ್ಟಿದ್ರೋ ಎಲ್ಲವೂ ಕೂಡ ನಿಮ್ಗೆ ಸಿಗತ್ತೆ ಅನ್ನುವಂಥದ್ದು ಕೂಡ ಇದೆ. ಕೆರಿಯರ್ ಕೂಡ ಚೆನ್ನಾಗಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಗೇನ್ ಸಹಾಯ ಬೇಕಿತ್ತೋ ಆ ಸಹಾಯ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸ್ವಲ್ಪ ಹುಷಾರಾಗಿರಿ. ಮುಂದೆಟ್ಟಿ ಹೆಜ್ಜೆನ ಮತ್ತೆ ಹಿಂದಕ್ಕೆ ಇಡಬೇಡಿ ಅನ್ನುವಂಥದ್ದು ಇದೆ. ಹೆಜ್ಜೆ ಮುಂದಕ್ಕೆ ಇಟ್ಟಿದ್ದು ಹಿಂದೆ ಹಿಡ್ದಿರ ಮುಂದುವರೆದಿದ್ದೆ ಆದ್ರೆ ಖಂಡಿತವಾಗ್ಲೂ ಯಶಸ್ಸಿದೆ ಅನ್ನುವಂಥದ್ದು ಇದೆ. ತುಂಬಾ ಸ್ಟ್ರಾಂಗ್ ಆಗಿ ಇದೆ. ನೀವೇನ್ ಅನ್ಕೊಂಡ್ರು ಆಗತ್ತೆ. ನೀವೇನ್ ಅನ್ಕೊಂಡ್ರು ಆಗತ್ತೆ. ಆದ್ರೆ ಬೇರೆಯವ್ರು ನಿಮ್ ವಿರುದ್ಧ ಷಡ್ಯಂತ್ರ ಮಾಡ್ತಿರೋದು ಕೂಡ ಅಷ್ಟೇ ಸತ್ಯ. ಬಟ್ ತಲೆಗೆಡ್ಸ್ಕೊಳ್ಳೋದು ಬೇಕಾಗಿಲ್ಲ. ನೋ ನೀಡ್ ಟು ವರಿ. ಫರ್ಗಿವ್ನೆಸ್. ಅವ್ರನ್ನೆಲ್ಲ ಕ್ಷಮಿಸ್ಬಿಡಿ ಅನ್ನುವಂಥದ್ದು ಇದೆ. ನೀವು ಅನ್ಕೊಂಡಿದ್ಕಿಂತ ಬೇರೆ ರೀತಿಲೇ ಸಮಸ್ಯೆಗಳು ಬಗೆಹರಿತಾ ಹೋಗುತ್ತೆ ಅನ್ನುವಂಥದ್ದು ಇದೆ. ವಿದಿನ್ ನೆಕ್ಸ್ಟ್ ಫ್ಯೂ ಮಂತ್ ಒಳಗೆ ನಿಮ್ಮೆಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಹೆಚ್ಚಿನ ಅನುಕೂಲಗಳು ಮುಂದಿನ ದಿನಗಳಲ್ಲಿ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಓಕೆ, ನಂಬಿಕೆ ಇರ್ಲಿ. ಸನ್ ಮೂನ್ ಸೋಲ್ಮೇಟ್ ಎನರ್ಜಿ ಇದೆ. ಮತ್ತೆ ಗುರು ಪೌರ್ಣಿಮೆ, ಅಮಾವಾಸ್ಯೆ, ತಿಂಗಳು ಹುಣ್ಣಿಮೆ, ಅಮಾವಾಸ್ಯೆ ತುಂಬಾ ಹೆಚ್ಚಿನ ಬದಲಾವಣೆನ ನೀವು ನೋಡಬಹುದು ಅನ್ನುವಂಥದ್ದು ಇದೆ. 6, 6, 9, 9, 5, 1, 4, 8 ನಂಬರ್ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಮೇಷರಾಶಿ, ವೃಷಭ ರಾಶಿ, ಕನ್ಯಾ ರಾಶಿ, ಸಿಂಹ ರಾಶಿ, ಮಿಥುನ ರಾಶಿ ಮತ್ತೆ ವೃಶ್ಚಿಕ, ಧನಸ್ಸು ರಾಶಿ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಇದಿಷ್ಟು ನಿಮಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ನಮಸ್ತೆ. ಲೋಕಾ ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ಟೇಕ್ ಕೇರ್.